75, 163 ಉದಾಹರಿಸ್ತಾ ರಾಜ್ಯಪಾಲರ ಮೇಲೆ ಒಂದಷ್ಟು ಆರೋಪಗಳನ್ನ ನೀವು ಮಾಡಿದ್ದಾರೆ. ಹೇಗೆ ಸಂವಿಧಾನ ಉಲ್ಲಂಘನೆ ಮಾಡಿದ್ದಾರೆ ಅಂತ. ಸೊ 175 ಏನ್ ಹೇಳುತ್ತೆ? ಅದಕ್ಕೋಸ್ಕರ ಅಶ್ವತ್ಥ ಹೇಳಿದ್ರು ದಯವಿಟ್ಟು ಪೂರ್ತಿ ಓದಿ ಅಂತ. 175 ಏನ್ ಹೇಳುತ್ತೆ? ಅಲ್ಲ, ಒಂದು ನಿಮಿಷ 176 ಓದೋಣ. 176 ಓದ್ತೀನಿ. At the commencement of the first session after each general election to the Legislative Assembly and at the commencement of the first session of each year, the Governor shall address ಅಂತ ನೀವು ಹೇಳ್ತೀರಾ. ಶಲ್ ಅನ್ನೋದನ್ನ ಒತ್ತಿ ಹೇಳ್ತೀರಾ. ಆ ಅಡ್ರೆಸ್ ಅನ್ನೋದು ಕೂಡ ಹೇಳಬೇಕು. ಅಡ್ರೆಸ್ ಅಂದ್ರೆ ಏನು? ಇಂಪಾರ್ಟೆಂಟ್. ಅಡ್ರೆಸ್ ಅಂದ್ರೆ ನಾನು ಕೊಟ್ಟಿರೋ ಡಿಕ್ಷನರಿನಲ್ಲಿ ಅಡ್ರೆಸ್ ಅಲ್ಲಿ ಭಾಷಣ ಮಾಡು, ಸಂಬೋಧಿಸು, ವಿಳಾಸ ಬರೀ ಅದೆಲ್ಲನೂ ಕೊಡೋದು. ಹಿಯರ್ಸ್ ಕಮನ್ ಅಡ್ರೆಸ್ ಹಿಯರ್. ಇನ್ನು ಮುಂದೆ ಏನ್ ಓದಬೇಕು ಅನ್ನೋದೊಂದು ಪ್ರಶ್ನೆ. ನಿನ್ನೆ ಈ ಘಟನೆ ಆದ್ಮೇಲೆ ರಾಜ್ಯದ ಅನೇಕ ಕಾನೂನು ತಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ನಾವು ಮಾಧ್ಯಮದಲ್ಲಿ ಓದಿದ್ದೀವಿ. ಬಹಳ ಜನ ಹೇಳೋದೇನು, ಸರ್ಕಾರ ಕೊಟ್ಟಿದ್ದ ಪೂರ್ತಿ ಓದಬೇಕು ಅಂತ ಏನೂ ಇಲ್ಲ. ಮತ್ತೆ ಮೇಲ್ಮನೆಯ ಸಭಾಪತಿಗಳೇ ಹೇಳಿದ್ದಾರೆ, ಮೊದಲನೇ ಸೆಂಟೆನ್ಸ್ ಓದಿದ್ದಾರೆ, ಕೊನೆಯ ಸೆಂಟೆನ್ಸ್ ಓದಿದ್ದಾರೆ, ಪೂರ್ತಿ ಅಡ್ರೆಸ್ ಮಾಡ್ದಂಗೆ ಆಯ್ತು ಅಂತ ಸಭಾಪತಿಗಳೇ ಹೇಳಿದ್ದಾರೆ. ಇದು ಎರಡನೇ ಭಾಗ. ಮೂರನೇ ಭಾಗ, ನೀವು ಗವರ್ನರ್ ಸ್ಪೀಚ್ ಪೂರ್ತಿ ಮೈ ಗವರ್ಮೆಂಟ್ ನನ್ನ ಸರ್ಕಾರ ಅಂತ ಓದಿಸ್ತಾ ಹೋಗ್ತೀರಾ. ಒಂದು ಅಂದಾಜು ಪ್ರಕಾರ 75 ಸಲ ಹೇಳಿಸಿದ್ದಾರೆ ನನ್ನ ಸರ್ಕಾರ ಅಂತ, ಒಂದು ಅಂದಾಜು. ಅದ್ರ ಬದಲು ಮೈ ರೂಲಿಂಗ್ ಪಾರ್ಟಿ ಅಂತ ಹೇಳಿಸಿದ್ರೆ ಪ್ರಾಯಶಃ ಚೆನ್ನಾಗಿರ್ತಾ ಇತ್ತು. ರೂಲಿಂಗ್ ಪಾರ್ಟಿ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಗವರ್ಮೆಂಟ್. ಆಸ್ ಎ ರೂಲಿಂಗ್ ಪಾರ್ಟಿ ಚೀಫ್, ಆಸ್ ಎ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ, ಅವ್ರು ಬೇಕಾದ ಮಾತಾಡಲಿ, ನಾಟ್ ದ ಗವರ್ನರ್. ಒಂದು ನಿಮಿಷ ಬರೀತೀವಿ ಸರ್, ನೀವು ತುಂಬಾ ದಿವಸ ಬೇಕು ಮಾತಾಡಕ್ಕೆ. ಕೂತ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತ್ರ? ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಬಜೆಟ್ ಭಾಷಣದಲ್ಲಿ ಅವ್ರದ್ದು ತೆಗೆಯೋದು ಇಲ್ಲ. ಅಧ್ಯಕ್ಷರೇ, ಯಾರು 7 ತಿಂಗಳು ಹುಟ್ಟಿಲ್ಲ, ಇಲ್ಲ 9 ತಿಂಗಳು ಹುಟ್ಟಿಲ್ಲ. ಆಯ್ತು ಬಿಡಿ. ಇವರ ಸೀನಿಯರ್ ಮೆಂಬರ್ ರೀತಿ ಹೇಳಿ ಸರಿಯಲ್ಲ. ನಾನು ಈಗ ಒಂದ್ಸರಿ ಒಬ್ರು ಮಾತಾಡಿ ಶ್ರೇಷ್ಠ ಅವರೇ. ಇಲ್ಲ, ಆಯ್ತು, ನೀವು ಮಾತಾಡಿ. ಯಾರು ಒಬ್ರು ಮಾತಾಡಿ. ಇಲ್ಲ ಯಾರು ಇಲ್ಲ, ಒಬ್ರು ಮಾತಾಡಿ. ಇಲ್ಲ, ಯಾರ್ದು ಒಬ್ರು ಮಾತಾಡಿ. ಒಂದ್ ಸೆಕೆಂಡ್
ಯಾರು ಒಬ್ರು ಮಾತಾಡಿದ್ರೆ ಇವ್ರು ಗೊತ್ತಾ ಅನ್ಪಾರ್ಲಿಮೆಂಟರಿ ಅಲ್ಲ ಅದು. ಡಿಫೆಂಡ್ ಮಾಡ್ತಾ ಇದ್ದಾರೆ. ಆಯ್ತು ಸುರೇಶ್ ಇಲ್ಲ ಅವ್ರು ಮಾತಾಡ್ತಿದ್ರೆ ಅವ್ರು ಮಾತಾಡ್ಲಿವ್ರೆ ನೀವ್ಯಾಕೆ ನಿಲ್ತೀರಿ? ಒಂದ್ ಸೆಕೆಂಡ್ ಸುರೇಶ್ ಆಯ್ತು, ಈಗ ತಾವು ಮಾತಾಡಿ. ನಾನೇನ್ ಹೇಳ್ತೆ ಸರ್, ಖರೆ ಈ ಶಬ್ದದಲ್ಲಿ ಬರೋದು ಸರಿಯಲ್ಲ. ಒಂದ್ ಸೆಕೆಂಡ್ ಏನ್ ಹೇಳ್ತಾ ಏನು ಸರ್? ಕಾನೂನು ಸಚಿವರು ಅಲ್ಲಾಗಾಯ್ತು. ಈಗ ಈಗ ನೀವು ಬೆಂಕಿ ಹಚ್ಚಿದ್ದಾರೆ ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೆ, 7 ತಿಂಗಳಲ್ಲಿ ಯಾರು ಹುಟ್ಟದೇ ಇಲ್ವಾ? ಆಯ್ತು ಅವ್ರ ನಾನು 7 ತಿಂಗಳು 9 ತಿಂಗಳು ವಾಪಸ್ ಕ್ಷಮೆ ಪ್ರಿಯಾಂಕಾ ಸೀನಿಯರ್ ಸರ್, ನೀವು ಸೀನಿಯರ್ ಇಲ್ಲ, ಯಾವುದೇ ಕಾರಣಕ್ಕೂ ಅವರು ಮಾತಾಡುವಾಗ ಜಾತಿಯ ಈಗ ಅವರು ಸುರೇಶ್ ಕುಮಾರ್ ಅವರು ಮಾತಾಡಬೇಕಾದ್ರೆ ಸುರೇಶ್ ಕುಮಾರ್ ಅವರು ದಯವಿಟ್ಟು ವಿರೋಧ ಪಕ್ಷದ ನಾಯಕರು ಕೂಡ ನಾವು ಮಾತಾಡಬಾರ್ದು. ಅವರು ಸಭೆ ಮುಖ್ಯಮಂತ್ರಿ ಮಾತಾಡ್ತಾರೆ. ಒಂದ್ ಸೆಕೆಂಡ್ ಬಸವರಾಜ್ ಗಣೇಶ್ ಆನಂದ್ ಇಲ್ಲಿ ಮುಖ್ಯಮಂತ್ರಿ ಎದ್ದು ನಿಂತಿದ್ದಾರೆ. ನಿಮ್ಗೆ ಏನಾಗಿದೆ ಅನ್ನೋದಕ್ಕೆ ನಿಮ್ಗೆ ಮನಸ್ಥಿತಿ ಮಾತುಗಳು ಆಯ್ತು.